ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ನಾರದ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ನಾರದರ ಬಗ್ಗೆ ಅಂತಂದರೆ ನಮ್ಮ ಭಾರತೀಯ ಪುರಾಣ ಇತಿಹಾಸಗಳ ಸಾಹಿತ್ಯದಲ್ಲಿ ಅವ್ರ ಬಗ್ಗೆ ಕಥೆಗಳಾಗಲಿ ಸನ್ನಿವೇಶಗಳಾಗಲಿ ತುಂಬ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾರದ ಅಂದರೆ ನಾರ ಮತ್ತು ದ ಅಕ್ಷರಗಳ ಸಂಯೋಗ. ಏನು ನಾರ ಅಂದರೆ ನೀರು ಅಂತ, ದ ಅಂದರೆ ಕೊಡುವವನು ಅಂತ, ಅಂದರೆ ತಂದು ಕೊಡುವವನು ಅಂತ. ಅಂದರೆ ಈ ಶಬ್ದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಈ ಒಂದು ನಾನೇನಿವತ್ತು ಹೇಳ್ತಾ ಇದ್ದೀನಿ ಅದರಲ್ಲಿ ವಿವರವಾಗಿ ತಿಳಿಸಿರೋದ್ರಿಂದ ನಿಮಗೆ ಅದರದ್ದು ವಿವರಣೆ ಕೊಡಬೇಕಾಗಿಲ್ಲ. ಯಾಕೆಂದರೆ ನಾನು ಇದ್ರ ಬಗ್ಗೆ ಒಂದು ಕಥೆನ ಹೇಳ್ತೀನಿ ಇವತ್ತಿನ ಒಂದು ಸಂಚಿಕೆಯಲ್ಲಿ. ಶ್ರೀ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿರ್ತಕ್ಕಂತಹ ಬ್ರಹ್ಮನಿಗೆ ವಿಶ್ವ ಸೃಷ್ಟಿ ಮಾಡೋಕ್ಕೆ ಇಚ್ಛೆ ಆಗುತ್ತೆ, ಆಜ್ಞೆ ಆಗುತ್ತೆ. ಅವನು ತನ್ನ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ ಸ್ವಯಂಭೂ ಮನು ಮತ್ತು ಶತರೂಪೆ ಅಂತಕ್ಕಂತಹ ಸ್ತ್ರೀ ಪುರುಷರನ್ನು ಸೃಷ್ಟಿಸ್ತಾನೆ. ಇದೇ ರೀತಿ ನಾರದನೂ ಸಹ ಬ್ರಹ್ಮನ ಮಾನಸ ಪುತ್ರನಾಗಿ ಜನಿಸ್ತಾನೆ. ಹುಟ್ಟಿದ ಕೂಡಲೇ ನಾರದ ತಂದೆ ತಾಯರನ್ನು ನೋಡೋಕ್ಕೆ ಇಷ್ಟಪಡ್ತಾನೆ. ಮೊದಲು ಬ್ರಹ್ಮದೇವ ಕಾಣಿಸ್ಕೊಳ್ತಾನೆ, ಆದರೆ ಅವನು ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ಅವನು ಮಿಸುಕಾಡದೆ ನಿಶ್ಚಲನಾಗಿರ್ತಾನೆ. ತಾಯಿ ಮಾತ್ರ ತನ್ನ ಕಡೆ ಅತ್ಯಂತ ವಾತ್ಸಲ್ಯದಿಂದ ನೋಡ್ತಾ ಇರ್ತಾಳೆ. ಅವಳೇ ಸರಸ್ವತಿ ಶಾರದಾ ಮಾತೆ. ನಾರದ ಅವಳನ್ನು ನೋಡಿ ಹೇಳ್ತಾನೆ, ಹತ್ತಿರ ಹೋಗಿ ನಿಂತ್ಕೊತಾನೆ. ಅವಳು ನಾರದನಿಗೆ ಗಾನವಿದ್ಯೆಯನ್ನು ಕೊಡ್ತಾಳೆ, ಹಾಡು ಹೇಳ್ಕೊಡೋದನ್ನು ಮಾಡ್ತಾಳೆ. ಅದನ್ನು ಸ್ವೀಕರಿಸಿ ನಾರದ ನಿರಂತರ ಅಭ್ಯಾಸ ಮಾಡಿಕೊಂಡು ಸಂಗೀತದಲ್ಲಿ ಅವನು ಸಿದ್ಧಿ ಗಳಿಸ್ಕೊಳ್ತಾನೆ. ಗಾನವಿದ್ಯೆಯಲ್ಲಿ ಮೈ ಮರೆತ ನಾರದ ಆಕಸ್ಮಿಕವಾಗಿ ಕೆಳಗಡೆ ನೋಡಿದಾಗ ಎಷ್ಟೊಂದು ಲೋಕಗಳು ಕಾಣಿಸುತ್ತವೆ ಅವನಿಗೆ. ಮರುತ್ತರು ಪಾಲಿಸ್ತಕ್ಕಂತಹ ಲೋಕಕ್ಕೆ ಹೋಗೋಕ್ಕೆ ಅಲ್ಲಿ ನಾರದರಿಗೆ ವಾಯುದೇವನ ದರ್ಶನವನ್ನಿತ್ತು. ವಾಯುದೇವ ಹೇಳ್ತಾನೆ, ನಾರದ ನೀನು ಶಾರದಾ ಮಾತೆಯಿಂದ ಸಂಗೀತ ವಿದ್ಯೆಯನ್ನು ಕಲ್ತಿದ್ದೀಯಾ, ಹಾಗೂ ಎಲ್ಲ ವಿದ್ಯೆಗಳು ನೀನು ವಶ ಮಾಡಿಕೊಂಡು ಬಿಟ್ಟಿದ್ದೀಯಾ. ನಿನಗೆ ಮಹತಿ ಅಂತಕ್ಕಂತಹ ಈ ವೀಣೆಯನ್ನು ಕೊಡ್ತೀನಿ ಅಂತ ಹೇಳಿ ಮಹತಿ ಅನ್ನೋ ವೀಣೆಯನ್ನು ನಾರದನ ಕೈಲಿ ಕೊಡ್ತಾನೆ ವಾಯುದೇವ. ವೀಣೆಯನ್ನು ಧರಿಸಿದ ನಾರದ ತನ್ನ ಕಂಠವನ್ನು ವೀಣೆಯ ಗಾನದಲ್ಲಿ ಲಯ ಮಾಡಲು ಅದ್ಭುತವಾದ ಒಂದು ಹೊಸದಾದ ಒಂದು ನಾದ ಹೊರಹೊಮ್ಮತ್ತೆ. ನಾರದ ಆನಂದದಲ್ಲಿ ಮೈಮರಿತಾನೆ. ಮೈ ಮೇಲೆ ಎಚ್ಚರವಿರಲಿಲ್ಲ, ಜಗತ್ತಿನ ಪರಿವೆಯೇ ಇಲ್ಲದಾಗ ಹೋಗ್ಬಿಡುತ್ತೆ. ತಾನು, ತನ್ನ ಸಂಗೀತ, ತನ್ನ ವೀಣೆ ಈ ಮೂರು ಒಂದೇ ಶ್ರುತಿಯಲ್ಲಿ ನಲಿಯಕ್ಕೆ ಶುರು ಮಾಡುತ್ತವೆ. ನಾರದನ ನಾದಾಮೃತ ಮಾಧುರ್ಯದಲ್ಲಿ ಲೋಕಗಳೆಲ್ಲ ಬಹಳ ಸಮೂಹಗೊಳ್ತವೆ. ಯಕ್ಷ, ಕಿನ್ನರ, ಗರುಡ, ಗಂಧರ್ವಾದಿ ದೇವತೆಗಳೆಲ್ಲ, ಋಷಿಮುನಿಗಳೆಲ್ಲ ನಾರದನನ್ನು ಕಂಡು ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತಾರೆ. ನಾರದ ಸ್ಥಾಯಿ, ಸಂಚಾರಿ, ಆರೋಹಣ, ಅವರೋಹಣ ಈ ಎಲ್ಲ ಕ್ರಿಯೆಗಳಿಂದ, ವಾದಿ ಸಂವಾದಿ ಅಂತಕ್ಕಂತಹ ಪಾದಭೇದಗಳಿಂದ ಮಹತಿಯ ವೀಣೆಯನ್ನು ಮನೋಹರವಾಗಿ ನುಡಿಸ್ತಾನೆ. ನಂತರ ಈ ಪಾದಭೇದಗಳ ಸಹಕಾರದಿಂದ ಮಧ್ಯಮ, ಪಂಚಮ, ಗಾಂಧಾರ, ಋಷಭ, ದೈವತ, ಷಡ್ಜ, ನಿಷಾದಗಳೆಂಬ ಸಪ್ತ ಸ್ವರಗಳನ್ನು ರೂಪಿಸಿ ಆ ನಾದವನ್ನು 7 ವಿಭಾಗಗಳಂತೆ ಮಾರ್ಪಡಿಸ್ತಾನೆ. ಅದರಲ್ಲಿ ಸ್ವರಭೇದ ಕಲ್ಪನೆ ಸೃಷ್ಟಿ ಮಾಡಿ ಅನೇಕ ರಾಗಗಳನ್ನು ಸೃಷ್ಟಿ ಮಾಡ್ತಾನೆ. ಅನೇಕ ಶುದ್ಧ ರಾಗಗಳನ್ನು ಸೃಷ್ಟಿ ಮಾಡ್ತಾನೆ. ಭೈರವಿ, ಭೂಪಾಳ, ಶ್ರೀರಾಗ, ಪಡವಂಜರ, ವಸಂತ, ಮಾಳವಿ, ಬಂಗಾಳಿ, ನಾಟ, ದೇವಕ್ರಿಯಾ, ಮೇಘರಂಜಿ, ಮಲಹರಿ, ಗೌಳಿ, ಹಿಂದೋಳ, ಭಲ್ಲಾಟ, ನವನೀತ, ಝಂಕಾರಧ್ವನಿ, ನಾದರಾಮಕ್ರಿಯಾ, ಮರಾಳ, ಮಂಗಳಕೌಶಿಕಿ, ಗುಂಡಕ್ರಿಯಾ, ಘೂರ್ಜರಿ, ಧನ್ವಾಸಿ, ಶಂಕರಾಭರಣ ಮೊದಲಾದ ಅನೇಕ ರಾಗಗಳನ್ನು ಮತ್ತು ಈ ರಾಗಗಳಿಗೆ ಅನ್ವಯವಾಗತಕ್ಕಂತಹ ಉಪರಾಗಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಸೃಷ್ಟಿಯ ಅನಾದಿಯಲ್ಲಿ ಇದ್ದ ನಾದ ಅಂದರೆ ಅದು ಬರೀ ಪ್ರಾಣನಾದವಂದೇ, ಅದಕ್ಕೆ ಓಂಕಾರನಾದ ಅಂತ ಕರೆಯೋದು. ನಾರದ ಆ ಓಂಕಾರನಾದವನ್ನು ಕೂಡ 7 ವಿಭಾಗಗಳಂತೆ ಅದನ್ನು ವಿಭಜಿಸ್ತಾನೆ. ಅದನ್ನು ಸ್ವರಗಳಂತೆ ಬದಲಿಸಿ ಆ ಭಾಗಗಳನ್ನು ಅನೇಕ ಗುಂಪುಗಳನ್ನಾಗಿ ಮಾಡಿ ರಾಗಾಲಾಪಗಳನ್ನು ಸೃಷ್ಟಿ ಮಾಡಿ ಅದರಿಂದ ಮನೋಹರವಾಗಿರ್ತಕ್ಕಂತಹ ಸಂಖ್ಯಾತವಾದ ಗೀತೆಗಳನ್ನು ಸೃಷ್ಟಿ ಮಾಡ್ತಾನೆ. ಮಧುರವಾದ ಆ ಗೀತೆಗಳಲ್ಲಿ ಒಂದು ಭಾವ, ಆ ಭಾವದಲ್ಲೊಂದು ಅನಾಭಾವ, ಆನಂದ, ಸುಖ, ಕ್ರೋಧ ಇಂತಹ ಲಕ್ಷಣಗಳನ್ನು ಅದರಲ್ಲಿ ನಿಕ್ಷಿಪ್ತಗೊಳಿಸ್ತಾನೆ. ಮತ್ತು ನುಡಿಯುವ ಶಕ್ತಿಯನ್ನು ಅದರಲ್ಲಿ ತುಂಬಿ ರಾಗಗಳ ಸೃಷ್ಟಿ ಮಾಡ್ತಾನೆ ನಾರದ. ಇದೇ ಭಾರತೀಯ ಸಂಗೀತ. ಈ ಸಂಗೀತವೇ ಮಹಾಸಾಗರ ಥರ.
ಅದರ ಆಳವನ್ನು ಪರಿಶೀಲಿಸ್ತಾ ಹೋದಷ್ಟು ಅದನ್ನು ನಮಗೆ ಅದರ ಕಡೆ ಏನು ಅಂತಲೇ ಗೊತ್ತಾಗೋದಿಲ್ಲ. 22 ಮೆಟ್ಟಿಲುಗಳುಳ್ಳ ಅಂದರೆ ಈ ಮನೆ ಇರುತ್ತೆ ನೋಡಿ, ಅದು ಮಹತಿ. ಅದು ನುಡಿಯೋದು ವಾಯುವಿನ ಪೀಡನ ಶಕ್ತಿ, ವಾಯುವಿನ ವಿಕಾರ ವಿಶೇಷದಿಂದಲೇ ಅಂತಲೇ ಹೇಳಬಹುದು. ಇಂಥ ಮಹತಿಯನ್ನು ವಾಯುದೇವ ಕೊಟ್ಟ ಸಂಗೀತದ ಸ್ವರೂಪವನ್ನು ಅದರಲ್ಲಿ ನಿಕ್ಷಿಪ್ತ ಮಾಡಿದ್ದ. ನಾದವು ವಾಯುವಿನಿಂದಲೇ ವ್ಯಾಪ್ತಿಯಾಗುತ್ತದೆ. ನಾದ ವಿಭೇದಗಳೆಲ್ಲವೂ ಸಂಗೀತಮಯವೇ. ನಾದ ಒಂದೇ ಆದರೂ ವಾಯುವಿನ ವಿಕಾರ ಭೇದಗಳಿಂದ ಹುಟ್ಟಿದ ವರ್ಣಗಳು, ಸ್ವರಗಳು, ಆ ಸ್ವರಗಳಿಂದ ಬಂದಿರತಕ್ಕಂತಹ ರಾಗಗಳು, ರಾಗದಿಂದ ಬಂದಿರತಕ್ಕಂತಹ ಭಾವ, ಇಷ್ಟರಿಂದಲೇ ಸಂಗೀತ ಸೀಮಿತವಾಗಬಾರ್ದು ಅಂತ ಮೃದಂಗ, ವೇಣು ಮುಂತಾದ ವಾದ್ಯಗಳ ಸೃಷ್ಟಿಯನ್ನು ಮಾಡ್ತಾನೆ. ಈ ಸಂಗೀತ ಸಾಮ್ರಾಜ್ಯ ಎಲ್ಲವೂ ಸರಸ್ವತಿ ದೇವಿಯ ಜ್ಞಾನದಲ್ಲಿ ಸುಷುಪ್ತಿಯಾಗಿರುತ್ತೆ. ಅಂತಹ ಪರಮೋತ್ತಮವಾದ ವಿದ್ಯೆ ನಾರದನಿಗೆ ಸಿಕ್ಕತ್ತೆ. ಪರಮೇಶ್ವರಿಯಾಗಿರ್ತಕ್ಕಂಥವಳಲ್ಲಿ ಪಶ್ಯಂತಿ ಸ್ಥಾಯಿಯಲ್ಲಿದ್ದ ಸಂಗೀತ ಜ್ಞಾನವನ್ನು ಹೊರಗೆ ವ್ಯಾಪ್ತಿಗೊಳಿಸಿ ಮಧ್ಯಮ ವೈಖರಿ ರೂಪದಲ್ಲಿ ನಾರದನಿಗೆ ನೀಡ್ತಾಳೆ ಸರಸ್ವತಿ. ಅದರಲ್ಲಿ ಒಂದು ವ್ಯಕ್ತವೆಂದು ಮತ್ತೊಂದು ಅವ್ಯಕ್ತವೆಂದು ಕರೆಯುತ್ತಾರೆ. ಅದಾದ ನಂತರ ನಾರದ ತಂತ್ರೀನಾದಗಳಿಂದ ಆಹತ, ಅನಾಹತ ಗಾನ ವಿಶೇಷಗಳನ್ನು ನೀಡ್ತಾನೆ. ಆಹತ ಅಂದರೆ 2 ವಸ್ತುಗಳ ಸ್ಪರ್ಶದಿಂದ ಉಂಟಾಗ್ತಕ್ಕಂಥ ಶಬ್ದ. ಅನಾಹತ ಅಂದರೆ ಯಾವ ಸಂಪರ್ಕವೂ ಇಲ್ಲದೆ ಜನಿಸ್ತಕ್ಕಂತಹ ಶಬ್ದ. ಆದ್ದರಿಂದಲೇ ಹೃದಯದಲ್ಲಿರ್ತಕ್ಕಂಥ ಚಕ್ರ ಅನಾಹತ ಚಕ್ರ ಅಂತ ಹೇಳೋದು. ಹಾಗಾಗಿ ಯಾವುದೇ ಸ್ಪರ್ಶವಿಲ್ಲದ ಶಬ್ದ ಹೃದಯದಲ್ಲಿದೆ. ಅದು ಯೋಗಿಗಳಿಗೆ ಮಾತ್ರ ಕೇಳಿಸ್ತಕ್ಕಂಥದ್ದು. ಈ ತಂತ್ರಿ ಮೂಲಗಳಿಂದ ಈ ಆಹತ ಅನಾಹತ ಗಾನ ಮಾಧುರ್ಯಗಳನ್ನು ನುಡಿಸ್ತಾ ಏನು ಮಾಡ್ತಾನೆ ಅಂತಂದರೆ, ಆ ಒಂದು ತಾಳಕ್ಕೆ ಸರಿ ಹೊಂದತಕ್ಕಂತಹ ಸಂದಷ್ಟ್ರ, ಪ್ರವೃಷ್ಟ, ಸೀತ್ಕೃತಿ, ಚಿತ, ಶಂಕಿತ, ಕರಾಳ, ಕಪಿಲಕಾಕ, ವಿಕಾಳ, ಸಾಂಭಷ, ತುಂಬಿಕ, ಪ್ರಸಾದ, ವಿನಿಮೂಲ, ವಿಸ್ವರ, ಅಪಸ್ವರ, ಅವ್ಯಕ್ತ, ಸ್ಥಾನಭ್ರಂಶಕ, ಮಿತ್ರ ಅಂತಹ ವಿವಿಧ ರಾಗಗಳಿದ್ದ ದೋಷಗಳನ್ನು ತೊಲಗಿಸಿ ಹಾಕ್ಬಿಟ್ಟು ಹಾಡ್ತಾನೆ. ಬ್ರಹ್ಮನಿಗೂ ಭಾಳ ಸಂತೋಷ ಆಗುತ್ತೆ, ದೇವಾನುದೇವತೆಗಳಿಗೂ ಬಹಳ ಖುಷಿಯಾಗುತ್ತೆ. ಎಂತಹ ಗಾನ ಮಾಧುರ್ಯ ನಾವು ಕೇಳೇ ಇಲ್ವಲ್ಲ ಅಂತ ಎಲ್ಲರಿಗೂ ಸಂತೋಷ ಆಗುತ್ತೆ. ಬ್ರಹ್ಮನಿಗೂ ಕೂಡ ಆ ಸಂಗೀತದ ನಾದ, ಆ ಒಂದು ಸಂಗೀತ ಬಹಳ ಇದೆ. ಫಸ್ಟಲ್ಲಿ ಅವ್ರು ಕೇಳೇ ಇರಲಿಲ್ಲ ಬ್ರಹ್ಮನೂ ಕೂಡ. ಸರಸ್ವತಿಯೂ ಕೂಡ ತಾನೇ ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಈ ರೀತಿಯಾಗಿ ನಾರದನಿಂದ ಬಂದಿರತಕ್ಕಂಥ ಶ್ರವಣ ಸುಖವನ್ನು ಅನುಭವಿಸ್ತಾಳೆ. ಪ್ರಸನ್ನ ಚಿತ್ತಲಾದ ಅವಳ ಮನಸ್ಸು ತುಂಬ ಸಂತೋಷಗೊಂಡು ನಾರದನನ್ನು ಅಭಿನಂದಿಸ್ತಾಳೆ. ಬ್ರಹ್ಮ ಕೂಡ ನಾರದನನ್ನು ನೋಡಿ ಹೇಳ್ತಾನೆ, ಮಗನೇ, ನಿನ್ನ ಉಸಿರೇ ಸಂಗೀತ, ಸಂಗೀತವೇ ನಿನ್ನ ಬಾಳು. ಈ ಸಂಗೀತ ಹಾಗೂ ದೈವ ಕಾರ್ಯ ಈ ಎರಡೂ ನಿನ್ನ ಜೀವನದ ಗುರಿಯಾಗುತ್ತವೆ. ಪರಮೇಶ್ವರನ ಸಂಕಲ್ಪದಿಂದ ಲೋಕ ಕಲ್ಯಾಣಕ್ಕೆ ಕಾರಕವಾಗಿರ್ತಕ್ಕಂಥ ಕೆಲಸಗಳನ್ನು ನೀನು ಮಾಡ್ತೀಯಾ, ಆದರೆ ಅದರ ಫಲಸಿದ್ಧಿಯೊಡನೆ ನಿನಗೆ ಸಂಬಂಧ ಇರೋದಿಲ್ಲ. ನೀವು ಬರೀ ಕೆಲಸ ಮಾಡ್ತೀಯ ಹೊರತು ಫಲಗಳ ಒಂದು ಸಂಬಂಧ ನಿನಗೆ ಇರೋದಿಲ್ಲ. ಕೇವಲ ನೀನು ನಿಮಿತ್ತ ಮಾತ್ರನಾಗ್ತೀಯಾ. ಅನವರ್ತವೂ ನೀನು ಸಂಚರಿಸ್ತಾ ಜಗತ್ತಿನ ಶ್ರೇಯಸ್ಸಿಗಾಗಿ ನೆರವಾಗ್ತಾ ಇರುವಂಥ ಬ್ರಹ್ಮ ಹೇಳ್ತಾನೆ. ಮತ್ತು ಈಗೋ ನಿನಗೆ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತಿದ್ದೇನೆ. ನನ್ನ ಹುಟ್ಟಿಗೆ ಕಾರಕನು, ನನ್ನ ಗುರುವರೇಣ್ಯನೂ ಆದ ಶ್ರೀ ಮಹಾವಿಷ್ಣು ತತ್ವವೇ ಈ ದಿವ್ಯ ಮಂತ್ರದಲ್ಲಿ ಅಡಗಿದೆ. ಅವನ ಚರಿತ್ರೆಯನ್ನು ಸಂಪೂರ್ಣ ನಾನು ತಿಳಿದಿದ್ದೇನೆ. ನೀನೂ ಸಮಗ್ರವಾಗಿ ಶ್ರೀ ವಿಷ್ಣು ತತ್ವವೆಂಬ ಅಷ್ಟಾಕ್ಷರಿ ಮಾರ್ಗದಲ್ಲಿ ಸಾಗಿ ಗಮ್ಯಸ್ಥಾನವನ್ನು ಸೇರು. ನಾರದ, ಜೀವ ಸೃಷ್ಟಿಯಾಗಬೇಕಾದ್ರೆ ಸಮಯವು ಆಸನ್ನವಾಗ್ತಾ ಇದೆ. ಪ್ರಾಣಿಕೋಟಿಯಿಂದ ಈ ಜಗತ್ತು ತುಂಬಿ ತುಳುಕಾಡ್ತಾ ಇದೆ. ಹುಟ್ಟಲಿರ್ತಕ್ಕಂಥವರೆಲ್ಲರೂ ಅಜ್ಞಾನದಲ್ಲಿಯೂ ಇರೋದಿಲ್ಲ, ಶುದ್ಧ ಜ್ಞಾನದಲ್ಲಿಯೂ ಇರೋದಿಲ್ಲ. ದೇವತೆಗಳ ವಿಷಯವೂ ಅದೇ ಥರನೇ. ನಾನಾ ಜ್ಞಾನ ಸಮ್ಮಿಶ್ರಣದಲ್ಲಿರ್ತಕ್ಕಂತಹ ಜೀವಿಗಳು ತಮ್ಮ ಗಮ್ಯವನ್ನು ಯಾರಿಗೂ ಗೊತ್ತಾಗೋದಿಲ್ಲ, ಅಜ್ಞಾನದಲ್ಲಿ ತೇಲಾಡ್ತಿರ್ತಾರೆ. ಅಂತಹ ಮನುಷ್ಯ ಜಾತಿಯನ್ನು ನೀನು ಗಮನಿಸಬೇಕಾಗತ್ತೆ. ನೀನಿನ್ನೂ ಕಾರ್ಯಬ್ರಹ್ಮನಾಗು ಅಂತ ಹೇಳಿ ಆದೇಶ ನೀಡ್ತಾನೆ. ಬ್ರಹ್ಮದೇವ ತನ್ನ ಮಕ್ಕಳಿಗೆಲ್ಲ ಹೇಳೋ ಹಾಗೆ ವಿವಾಹ ಪ್ರಜಾಸಂತತಿಯನ್ನು ಅಭಿವೃದ್ಧಿ ಮಾಡಲು ನಾರದನಿಗೂ ಹೇಳ್ತಾನೆ. ಆದರೆ ಅವರೆಲ್ಲ ಮೌನವಾಗಿರ್ತಾರೆ. ಆದರೆ ನಾರದ ಮಾತ್ರ ಸುಮ್ಮನಿರದೆ, ತಂದೆ, ಸನಕ ಸನಂದಾದಿಗಳಂತೆ ನಾನೂ ಸಹ ವಿಷ್ಣುಪದವನ್ನು ಅನ್ವೇಷಿಸ್ತಾ ಮುಂದೆ ಹೋಗ್ತೇನೆ. ನಿನ್ನ ಮಾತಿನಂತೆ ನಾನು ವಿವಾಹವಾಗಲಾರೆ, ಸಂತಾನದ ಗೊಡವೆಯೂ ನನಗೆ ಬೇಡ ಅಂತ ಹೇಳಿದಾಗ ಬ್ರಹ್ಮನಿಗೆ ಆಗ್ರಹ ಅಧಿಕವಾಗುತ್ತೆ. ನಾರದ, ನಿನ್ನ ಹೆತ್ತ ತಂದೆಯಾದ ನನ್ನ ಮಾತಿಗೆ ಪ್ರತಿನುಡಿಯುತ್ತಿರುವೆಯಾ, ನಿನ್ನನ್ನು ಶಿಕ್ಷಿಸುತ್ತೇನೆ ನೋಡ್ತಿರು ಅಂತ ಹೇಳಿ ಕಿಡಿಕಾರ್ತಾನೆ ಬ್ರಹ್ಮ. ಯಾಕೆಂದರೆ ಯಾರೂ ಸಂತಾನ ಮಾಡ್ಕೊಳ್ಳೋದಕ್ಕೆ ಅಂದರೆ ಒಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಜೀವಿಗಳ ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟಪಡಲಿಲ್ಲ ಅಂದರೆ ಹೇಗೆ ವಿಶ್ವ ಸೃಷ್ಟಿನಲ್ಲಿ ಜಗತ್ತು ಮುಂದುವರಿಯೋದಾದರೂ ಹೇಗೆ? ಹಾಗಾಗಿ ಅವನು ಕೋಪ ಮಾಡಿಕೊಳ್ತಾನೆ. ತಂದೆ, ಸಾರಹೀನವಾಗಿರ್ತಕ್ಕಂತಹ ಘೋರವಾದ ದುಃಖಕ್ಕೆ ಈಡಾಗ್ತಕ್ಕಂಥ ಸಂಸಾರದಲ್ಲಿ ನನ್ನನ್ನು ತಳ್ತಾ ಇದೆಯಾ? ನಿನ್ನ ಮಾತು ಕೇಳದಿದ್ದರೆ ಶಿಕ್ಷೆಗೆ ಗುರಿಪಡಿಸ್ತೀಯಾ?
ಸಂಸಾರದಲ್ಲಿ ಬಿದ್ದು ನರಕಯಾತನೆ ಅನುಭವಿಸೋದೇ ದೊಡ್ಡ ಶಿಕ್ಷೆ ಅಲ್ವೇ ಜನಕ? ನೀನೇನಾದರೂ ಮಾಡು, ನಿನ್ನ ಶಾಪದಿಂದ ನಾನು ದಗ್ಧನಾದರೂ ಸರಿ, ಅದು ನನಗೆ ಸಮ್ಮತವೇ, ಆದರೆ ಮದುವೆ ಮಾತ್ರ ನನಗೆ ಬೇಡವೇ ಬೇಡ ಅಂತ ನಾರದ ಹೇಳ್ತಾನೆ. ಸಿಟ್ಟೋ ಬಂದುಬಿಡುತ್ತೆ ಬ್ರಹ್ಮನ್ಗೆ. ನಾರದ, ನಿನ್ನ ಅವಿಧೇಯತೆಯನ್ನು ನಾನು ಸಹಿಸಲಾರೆ. ನಿನ್ನ ಮಾತಿನಂತೆ ನಡೆದರೆ ಈ ಸೃಷ್ಟಿ ಕಾರ್ಯ ಆಗುವುದಾದರೂ ಹೇಗೆ? ನಿನ್ನ ವೈರಾಗ್ಯವನ್ನು ಹಿಂದೆ ಕಳಚಿ ಹಾಕ್ತೇನೆ. ನಿನ್ನಲ್ಲಿ ಅವಿದ್ಯೆಯನ್ನು ಪ್ರವೇಶಪಡಿಸಿ ಮಾಯಾಬಂಧನದಲ್ಲಿ ಸಿಲುಕುವಂತೆ ಮಾಡ್ತೇನೆ. ನೀನು ಸಂಗೀತ ವಿದ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀಯಾ ಅಲ್ವಾ? ಈ ಸಂಗೀತ ವಿದ್ಯೆ ಗಾಂಧರ್ವ ವಿದ್ಯೆ ಆಗಲಿ, ಗಂಧರ್ವರಿಗೆ ಈ ಸಂಗೀತ ಪ್ರವೃತ್ತಿಯಾಗಲಿ, ಅವರಿಗೆ ಭಕ್ತಿ ಜ್ಞಾನಗಳು ಶೂನ್ಯ. ನೀನು ಅವರಂತೆಯೇ ತತ್ವಜ್ಞಾನವನ್ನು ಮರೆತು ಗಂಧರ್ವನಾಗಿ ಸ್ತ್ರೀಲೋಲುಪನಾಗಿ ಬಾಳು, ಆಗ ನನ್ನ ಸಂಕಲ್ಪವು ನೆರವೇರುತ್ತೆ ಅಂತ ಹೇಳಿದಾಗ ನಾರದ, ತಂದೆ ವಿಷ್ಣು ಜಗತ್ಪೂಜ್ಯನೆಂದು ಪರಮ ಜ್ಞಾನ ಸ್ವರೂಪನೆಂದು ಅವನನ್ನು ಆಶ್ರಯಿಸಿದವರಿಗೆ ಸಂಪೂರ್ಣ ಜ್ಞಾನಸಿದ್ಧಿಯಾಗುವುದೆಂದು ನೀನೇ ಹೇಳಿದ್ದೀಯ. ನಿನ್ನ ಮಾತನ್ನು ಅಲ್ಲಗಳೆದನೆಂಬ ಕಾರಣಕ್ಕೆ ನನಗೆ ಶಾಪವನ್ನೂ ಕೊಟ್ಟಿದ್ದೀಯ. ನನ್ನನ್ನು ಅಜ್ಞಾನ ಕೂಪದಲ್ಲಿ ತಳ್ಳೋಕ್ಕೆ ಯತ್ನ ಮಾಡಿದ್ದೀಯ. ಇದು ಯಾವ ಥರ ನ್ಯಾಯ ತಂದೆ? ಜ್ಞಾನದಾತನಾದ ಆ ವಿಷ್ಣುವೇ ಜಗತ್ಪೂಜ್ಯನಾಗಿದ್ದಾಗ ನೀನು ಜಗತ್ಪೂಜ್ಯನಾಗಲು ಹೇಗೆ ಸಾಧ್ಯ? ನಿನಗೆ ಇಂದಿನಿಂದ ಭೂಮಿಯಲ್ಲಾಗಲಿ ದಿವಿಯಲ್ಲಾಗಲಿ ಪೂಜಾ ಕೈಂಕರ್ಯಗಳು ಇಲ್ಲದಿರಲಿ. ನಿನ್ನ ಮುಖಾರವಿಂದದಿಂದ ನೀಡಿರ್ತಕ್ಕಂಥ ಅಷ್ಟಾಕ್ಷರಿ ಮಂತ್ರೋಪದೇಶ ಮಾತ್ರವಾದ ಶಕ್ತಿಯುಳ್ಳದ್ದು. ಗಂಧರ್ವನಾಗಿರಲಿ, ಸ್ತ್ರೀ ಜನ್ಮವಿರಲಿ, ಪಶು ಜನ್ಮವೇ ಆಗಿರಲಿ, ಅಡ್ಡಿ ಇಲ್ಲ ನನಗೆ, ಯಾವ್ದು ಬೇಕಾದ್ರೆ ಬರಲಿ. ಆದರೆ ಈ ಅಷ್ಟಾಕ್ಷರಿ ಹಾಗೂ ಹರಿಭಕ್ತಿಯು ನನ್ನನ್ನು ಬಿಡದೆ ಶಾಶ್ವತವಾಗಿಟ್ಟಿರಲಿ ಅಂತ ಅವನೇ ಶಾಸನ ಮಾಡಿಬಿಡ್ತಾನೆ. ತಂದೆಯ ಸಮಕ್ಷಮದಲ್ಲಿಯೇ ತಾನಾಗಿಯೇ ಕಟ್ಟಳೆ ನೇಮಿಸಿಕೊಂಡ ನಾರದ ಮಹಾಶಕ್ತಿ ಸಂಪನ್ನನು. ಅವನ ಮಾತಿಗೆ ಪ್ರತಿಯೇ ಇಲ್ಲ. ಅವನ ಸಂಕಲ್ಪ ದೊಡ್ಡ ಸಂಕಲ್ಪವಾಗಿತ್ತು. ಆನಂತರ ಬ್ರಹ್ಮದೇವನಿಂದ ವಿದಾಯ ಪಡೆದು ನಾರದ ಹೊರಟೋಗ್ತಾನೆ. ಬ್ರಹ್ಮನ ಶಾಪ ನಡೀಲೇಬೇಕಲ್ವಾ? ಅಷ್ಟೊತ್ತಿಗಾಗಲೇ ಅನಂತ ಸೃಷ್ಟಿ ಆಗೋಗಿರುತ್ತೆ. ಜಗತ್ತಿನ ಜೀವಜಾಲದಲ್ಲಿ ಸಂತಾನ ಪಡೆಯುವ ಅಪೇಕ್ಷೆಯು ಅಧಿಕವಾಗ್ತಾ ಇದೆ. ಗಂಧರ್ವಲೋಕವೂ ಸೃಷ್ಟಿಯಾಗಿದೆ. ಗಂಧರ್ವರಾಜನಿಗೆ ಸಕಲ ಸಂಪತ್ತುಗಳಿದ್ದರೂ ಮಕ್ಕಳ ಭಾಗ್ಯವಿರಲಿಲ್ಲ. ಗುರುವರೇನಿರಾಗಿರ್ತಕ್ಕಂಥ ವಸಿಷ್ಠರ ಬಳಿಗೆ ಹೋಗಿ, ಗುರುದೇವ, ನನಗೆ ಪುತ್ರ ಸಂತಾನವಿಲ್ಲ, ಮುದ್ದಿನ ಕಣ್ಮಣಿಯಾದ ಒಬ್ಬ ಚಂದದ ಕಂದನನ್ನು ಪ್ರಸಾದಿಸು ಅಂತ ಕೇಳಿಕೊಂಡಾಗ ವಸಿಷ್ಠರು, ಸಂಸಾರವೆಂಬುದು ಒಂದು ವಿಷವೃಕ್ಷವಪ್ಪ. ಆ ವೃಕ್ಷದಲ್ಲಿ 2 ಸಿಹಿಯಾದ ಹಣ್ಣುಗಳಿರ್ತವೆ. ಮಧುರ ಫಲಗಳು ಇಲ್ಲದ ಪಕ್ಷದಲ್ಲಿ ಆ ವೃಕ್ಷವನ್ನು ಕಡಿದು ಹಾಕುತ್ತಿದ್ದರೋ ಏನೋ, ಆದರೆ ಸವಿಯಾದ ಹಣ್ಣುಗಳು ಲಭ್ಯವಾಗುತ್ತೆ ಅನ್ನೋ ಆಸೆಯಿಂದ ಅದು ಕಹಿಯಾದ ವೃಕ್ಷವೇ ಆದರೂ ಮಾನವರನ್ನು ಆಶ್ರಯಿಸ್ತಾರೆ. ಸ್ವಾದಿಷ್ಟವಾದ ಹಣ್ಣುಗಳು ಯಾವುದೆಂಬುದನ್ನು ಕೇಳು. ಒಂದು ಅನುಕೂಲವತಿಯಾಗಿರ್ತಕ್ಕಂತಹ ಬಡದಿಯಿಂದ ಲಭ್ಯವಾಗ್ತಕ್ಕಂಥ ದಾಂಪತ್ಯ ಸುಖ, ಎರಡನೆಯದು ಪುತ್ರ ದರ್ಶನ. ಈ 2 ಸುಖಕ್ಕಾಗಿ ಸಂಸಾರವೆಂಬ ವೃಕ್ಷವನ್ನು ಆಶ್ರಯಿಸ್ತಾರೆ ಅಂತ ಹೇಳ್ತಾನೆ. ಗಂಧರ್ವರಾಜ, ಸ್ವಾಮಿ, ನನಗೆ ಒಳ್ಳೆಯ ಸುಗುಣವತಿಯಾದ ಪತ್ನಿ ಇದ್ದಾಳೆ, ಆದರೆ ಅನಂತವಾಗಿರ್ತಕ್ಕಂತಹ ಶ್ರೀಮಂತಿಕೆಯೂ ಇದೆ ನನಗೆ, ಆದರೆ ನನಗೆ ಮಗು ಹುಟ್ಟಿಲ್ಲ. ದೇವ, ನನ್ನಲ್ಲಿ ಕರುಣೆ ತೋರಿ ಅನುಗ್ರಹ ಮಾಡಿ ಅಂತ ಕೇಳಿದಾಗ ವಸಿಷ್ಠ ಹೇಳ್ತಾರೆ, ಅಪ್ಪ, ನಿನ್ನ ಆಸೆ ಈಡೇರಿಸಬೇಕು ಅಂದರೆ ಕವಚ ಸ್ತೋತ್ರ ಸಹಿತವಾದ ಒಂದು ದಿವ್ಯ ಮಂತ್ರವನ್ನು ನಾನು ಉಪದೇಶ ಮಾಡ್ತೇನೆ. ನೀನು ಭೂಲೋಕಕ್ಕೆ ಹೋಗಿ ಭಕ್ತಿ ಶ್ರದ್ಧೆಗಳಿಂದ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿ ಪರಶಿವನನ್ನು ಕುರಿತು ತಪಸ್ಸು ಮಾಡು. ಶಿವನ ಅನುಗ್ರಹವಾದರೆ ಆಯಿತು, ನಿನಗೆ ಪುತ್ರ ಸಂತಾನ ಭಾಗ್ಯ ಖಂಡಿತವಾಗಲೂ ಆಗತ್ತೆ. ಈ 3 ಲೋಕಗಳಲ್ಲಿಯೂ ಈ ನಿನ್ನ ಕೋರಿಕೆ ಶಿವನ ವಿನಃ ಯಾರಿಂದಲೂ ಸಾಧ್ಯವಾಗದು ಅಂತ ಹೇಳಿ ಮಂತ್ರೋಪದೇಶ ಮಾಡ್ತಾನೆ. ಈ ವಸಿಷ್ಠರ ಒಂದು ಆದೇಶಾನುಸಾರವಾಗಿ ಗಂಧರ್ವರಾಜ ಭೂಲೋಕಕ್ಕೆ ಬರ್ತಾನೆ. 100 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಸಂತೋಷನಾಗಿ ಪರಮೇಶ್ವರ ಪ್ರತ್ಯಕ್ಷನಾಗ್ತಾನೆ. ಗಂಧರ್ವರಾಜ ವಿಷ್ಣು ಭಕ್ತನಾದ ಮಗ ನಿನಗೆ ಜನಿಸ್ತಾನೆ ಅಂತ ಹೇಳಿ ಹರಸಿ ಅದೃಶ್ಯನಾಗ್ತಾನೆ. ತನ್ನ ಆಸೆ ಸಿದ್ಧಿಸಲಿಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂತಹ ಗುರುವೇಣಿಯನ್ನು ಪೂಜಿಸ್ತಕ್ಕಂಥ ಗಂಧರ್ವ ಬಹಳ ಸಂತೋಷದಿಂದ ಕಾಲ ಕಳೀತಿದ್ದಾಗ ಕೆಲವು ಸಮಯದ ನಂತರ ಅವನ ಹೆಂಡತಿ ಗರ್ಭವತಿ ಆಗ್ತಾಳೆ. ಒಂದು ಶುಭ ಮುಹೂರ್ತದಲ್ಲಿ ಮಗನೂ ಹುಟ್ಟುತ್ತಾನೆ. ವಸಿಷ್ಠ ಮಹರ್ಷಿಯು ಆಗಮಿಸಿ ಆ ಬಾಲಕರಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿ ಉಪಪರ್ಣನೆಂಬ ಹೆಸರಿಟ್ಟಿರ್ತಾರೆ. ಉಪಪರ್ಬಣ ಅನ್ನೋ ಹೆಸರಿಡ್ತಾರೆ. ಮತ್ತು ಆ ಮಗು ಶ್ರೀಹರಿಯ ಮಂತ್ರವನ್ನು ಕಿವಿಯಲ್ಲಿ ಹೇಳ್ತಾನೆ. ನಾರದನೇ ಗಂಧರ್ವನ ಪುತ್ರನಾಗಿ ಜನಿಸಿದಾಗ ಗಾಂಧರ್ವ ವಿದ್ಯೆಯೇ ಕಾರಣವಾಯಿತು. ಆ ಗಂಧರ್ವ ವಿದ್ಯೆ ಇತ್ತಲ್ಲ ಅವನಿಗೆ, ಅಂದರೆ ಆ ಸಂಗೀತ, ಅದಕ್ಕೋಸ್ಕರ ಗಂಧರ್ವನ ಮಗನಾಗಿ ಆ ನಾರದ ಹುಟ್ಟಲಿಕ್ಕೆ ಗಾಂಧರ್ವ ವಿದ್ಯೆ ಕಾರಣವಾಯಿತು ಅಂತ ಹೇಳಿದಾಗತ್ತೆ. ಮತ್ತು ಹರಿಭಕ್ತಿಯುಳ್ಳವನಾದ್ದರಿಂದ ಉಪಪವರ್ಣನಿಗೆ ತಪಸ್ಸಿನಲ್ಲಿ ಬಹಳ ಆಸೆ ಜಾಸ್ತಿ ಆಯಿತು, ಹೆಚ್ಚಾಯಿತು, ಬಲ ಬಂತು. ಮೆಲ್ಲಗೆ ಅವನೇನು ಮಾಡ್ತಾನೆ, ಗಂಡಕಿ ನದಿ ತೀರದಲ್ಲಿ ಹೋಗಿ ಶ್ರೀಹರಿಯ ಮಂತ್ರವನ್ನು ಮನನ ಮಾಡ್ತಾ ತಪೋನಿರತನಾಗ್ತಾನೆ. ಸರಿ, ಇನ್ನು ಶಾಪ ಬೇರೆ ಇದೆಯಲ್ಲ ಅವನಿಗೆ. ಬ್ರಹ್ಮನ ಶಾಪ ಪ್ರಭಾವದಿಂದ ಒಂದು ಸಾರ್ತಿ ಉಪಪವರ್ಣವನ್ನು ಸ್ನಾನ ಮಾಡ್ತಿದ್ದಾಗ 50 ಮಂದಿ ಗಂಧರ್ವ ಕನ್ನಿಕೆಯರು ಅವನ ಸಮೀಪದಲ್ಲಿಯೇ ಸ್ನಾನ ಮಾಡ್ತಿರ್ತಾರೆ. ಇವನ ಸುತ್ತಲೂ ಸೇರಿ
ಹಾಸ್ಯ ಚರೋಕ್ತಿಗಳಿಂದ ಕೆಳಕ್ತಾರೆ ಅವರೆಲ್ಲ ಸೇರಿಕೊಂಡು. ಲಲ್ಲೆಗರಿಯುತ್ತಾ ಅವನನ್ನು ಪೀಡಿಸ್ತಾ ಶುರು ಮಾಡ್ತಾನೆ. ಉಪಪರ್ಮಣದಲ್ಲಿ ಮರಳುಗೊಂಡ ಅವರೆಲ್ಲ ಅವನನ್ನು ತಮ್ಮ ಪ್ರೇಮ ಬಂಧನದಲ್ಲಿ ಸಿಲುಕಿಸ್ತಾರೆ. ಅವನಿಗೆ ಶ್ರೀಹರಿಯ ಮಂತ್ರವೇ ಮರೆತು ಹೋಗುತ್ತೆ. ಗಾಂಧರ್ವ ರೀತಿಯಲ್ಲಿ ಅವರೆಲ್ಲರನ್ನೂ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಅವರಲ್ಲಿ ಮಾಲಾವತಿ ಎಂಬ ಪತ್ನಿಯಲ್ಲಿ ಅವನಿಗೆ ತುಂಬ ಪ್ರೀತಿ ಇರುತ್ತೆ. ಅದರ ಸಹಜ ಸಿದ್ಧವಾದ ಪಾಂಡಿತ್ಯ ಮತ್ತು ಪರಮೇಶ್ವರನ ಗುಣವಿಶೇಷಗಳು, ಶ್ರೀಹರಿಯ ಚರಿತ್ರೆಯ ಜ್ಞಾನ ಅವನ ಹೃದಯದಲ್ಲಿ ಇದ್ದೇ ಇರುತ್ತೆ. ವಿಶ್ವಸೃಷ್ಟಿಯ ಕಾರಣಕರ್ತರಾದ ನವಬ್ರಹ್ಮರೆಂದು ಕರೆಯಲ್ಪಡ್ತಕ್ಕಂತಹ ಮಹರ್ಷಿಗಳು ದೇವಸತ್ರ ಎಂಬ ಮಹಾಯಾಗ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆ ಯಜ್ಞ ಕಾರ್ಯದಲ್ಲಿ ಒಂದು ಭಾಗವಾಗಿ ಕರ್ಣಪೇಯವಾಗಿರ್ತಕ್ಕಂಥ ಗಾನದೊಂದಿಗೆ ಪರಮಾತ್ಮನ ಕಥೆಗಳನ್ನು ಹಾಡುವವರೊಬ್ಬರಿದ್ದರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಆ ಗಾನ ಮಾಧುರ್ಯದಲ್ಲಿ ಪರವಶರಾದರಲ್ಲಿ ಭಕ್ತಿ ಹೆಚ್ಚುತ್ತೆ ಅಂತ ಭಾವಿಸ್ತಾರೆ. 3 ಹೊತ್ತು ಯಜ್ಞಮಂತ್ರಗಳನ್ನು ಸ್ವಾಹಾಕಾರಗಳನ್ನು ಮಾತ್ರವೇ ಕೇಳ್ತಾ ಇದ್ದವರಿಗೆ ಸಂಗೀತದ ಮೂಲಕ ಶ್ರೀಹರಿಯ ಘಾತಗಳನ್ನು ಕೇಳಿ ಸಂತುಷ್ಟರಾಗುವುದು ಅಂತೂ ಖಂಡಿತವಾಗಲಿ ಹೌದು. ಹೀಗೆ ಅಂತ ಭಾವಿಸಿದವರಾಗಿ ಉಪಪರ್ವಣನನ್ನು ಬರಕೆ ಹೇಳ್ತಾರೆ. ಅಪ್ಪ, ನೀನು ನಿನ್ನ ಧರ್ಮಪತ್ನಿಯರೆಲ್ಲರೂ ಸಂಗೀತ ವಿದ್ವಾಂಸರಲ್ವೇ? ನೀವೆಲ್ಲರೂ ಈ ಯಜ್ಞ ಮಂಟಪಕ್ಕೆ ಬಂದು ಭಗವಂತನ ಕಥಾಗಾನವೆಂಬ ಅಮೃತವನ್ನು ನಮಗೆಲ್ಲರಿಗೂ ಉಣಬಡಿಸಿ ಅಂತ ಕೇಳಿದಾಗ ಆ ಸಮಯದಲ್ಲಿ ಉಪಪರ್ವಣ ಬ್ರಹ್ಮನ ಸಮ್ಮುಖದಲ್ಲಿ ತನ್ನ ಪತ್ನಿಯರೊಳಗಡೆ ವಿಷ್ಣುಗತಗಳನ್ನು ಹಾಡ್ತಾ ಇರ್ತಾರೆ. ಎಲ್ಲರೂ ಪಾರವಶ್ಯದಿಂದ ಕೇಳ್ತಾ ಇರ್ತಾರೆ. ಬ್ರಹ್ಮಶಾಪದ ತಾಪವಿರಬೇಕು, ಸ್ತ್ರೀ ವ್ಯಾಮೋಹವನ ಚಿತ್ತದಲ್ಲಿ ಮರುಕಳಿಸುತ್ತೆ. ಅಲ್ಲಿ ಉಪಸ್ಥಿತಲಾಗಿರ್ತಕ್ಕಂತಹ ದೇವಕನ್ಯಾದ ರಂಭೆಯನ್ನು ಶೃಂಗಾರ ಕೇಳಿಯಲ್ಲಿ ತೊಡಗಲು ಸಂಜ್ಞೆ ಮಾಡಿದ್ದೇ ಅಲ್ಲದೆ ಅವಳ ಮೇಲು ಹೊದಿಕೆಯನ್ನು ಎಳಿತಾನೆ. ಅವನ ಅಸಭ್ಯ ವರ್ತನೆಯಿಂದ ಜುಗುಪ್ಸೆ ಹೊಂದಿದ ಮಹರ್ಷಿಗಳು ಕಿಡಿಕಾರುತ್ತಾ, ಗಂಧರ್ವನೇ, ಏನಿದು ನಿನ್ನ ಅಸಂಗತವಾದ ಕಾರ್ಯ? ಇನ್ನೂ ನಿನ್ನಲ್ಲಿ ಹೆಣ್ಣಿನ ಗೀಳು ಹೋಗಿಲ್ಲವೇ? ಈ ನಿನ್ನ ಅಪರಾಧ ಕಾರಣಕ್ಕಾಗಿ ನೀನು ಶಿಕ್ಷಾರ್ಹನೆಸಿರಿ. ಭೂಲೋಕದಲ್ಲಿ ಓರ್ವ ಶೂದ್ರ ಸ್ತ್ರೀಯರ ಗರ್ಭದಲ್ಲಿ ಜನಿಸಿ ಹೋಗು ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ. ಸರಿ, ಉಪಪರ್ವಣ ಈ ಸಂಗತಿಯನ್ನು ತನ್ನ ಹೆಂಡತಿಯ ಹತ್ರ ಹೇಳಿಕೊಂಡು ದರ್ಭೆಶಯ್ಯೆಯಲ್ಲಿ ಮಲ್ಕೊಂಡು ಪ್ರಾಣ ಬಿಟ್ಟುಬಿಡ್ತಾನೆ. ಅವನ ಪತ್ನಿಯರಿಗೆ ತುಂಬ ದುಃಖ ಆಗುತ್ತೆ. ಅವರಲ್ಲಿ ಮುಖ್ಯಳಾಗಿರ್ತಕ್ಕಂಥ ಮಾಲಾವತಿ ತನ್ನ ಸೋದರಿಯರನ್ನೆಲ್ಲ ಸಾಂತ್ವನಗೊಳಿಸ್ತಾಳೆ. ನಂತರ ದೇವತೆಯರನ್ನು ಉದ್ದೇಶಿಸಿ, ಸುರರೇ, ನನ್ನ ಅನುಮತಿ ಇಲ್ಲದೆ ನನ್ನ ಪತಿಯ ಮರಣ ಅಸಂಭವ. ಈಗ ನನ್ನ ಪತಿಯನ್ನು ಬದುಕಿಸಿಕೊಡಿ, ಇಲ್ಲದಿದ್ದರೆ ಈ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯದಲ್ಲಿ ನೈಪುಣ್ಯತೆ ಶಕ್ತಿ ಕ್ಷೀಣಿಸಿ ಹೋಗಲಿ, ಯಮರಾಯನ ಧರ್ಮನಿರತಿ ನಾಶ ಹೊಂದಲಿ, ಪರಮೇಶ್ವರನ ಜ್ಞಾನ ಕೆಲಸಕ್ಕೆ ಬರದಿರಲಿ ಅಂತ ಶಾಪ ಕೊಟ್ಬಿಡ್ತಾಳವಳು. ಅವಳು ಮಹಾಪತಿವ್ರತೆ. ಆದ್ದರಿಂದ ಅವಳ ಶಾಪ ಫಲಿಸುತ್ತೆ. ದೇವತೆಯರಿಗೂ ಭಯ ಉಂಟಾಗ್ಬಿಡುತ್ತೆ. ಶ್ರೀಹರಿಯನ್ನು ಶರಣು ಹೋಗ್ತಾರೆ. ಪರಮಾತ್ಮ ಅವರಿಗೆ ಅಭಯ ನೀಡಿ ಮಾಲಾವತಿಯ ಬಳಿಗೆ ಬ್ರಾಹ್ಮಣನಂತೆ ಹೋಗಿ ವೇದಾಂತ ಹೇಳ್ತಾ ಅವಳನ್ನು ಓಲೈಸಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಮಾಲಾವತಿ ತನ್ನ ಹಠವನ್ನು ಬಿಡಲಿಲ್ಲ. ಹೇ ಬ್ರಾಹ್ಮಣೋತ್ತಮ, ನಿನ್ನ ವ್ಯರ್ಥವಾದ ಮಾತುಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನನ್ನ ಪತಿ ಜೀವಂತವಾಗಿರುವುದೇ ನನಗೆ ಮುಖ್ಯ. ನೀನು ವೇದಾಂತ ಹೇಳಲು ಬಂದಿರುವುದೆಯಾ, ಇಲ್ಲ ನನ್ನ ಪತಿಯನ್ನು ಉಜ್ಜೀವನಗೊಳಿಸಲು ಬಂದಿರುವೆಯೋ? ನಿನ್ನ ಪುರಾಣ ನನಗೆ ಬೇಡವೇ ಬೇಡ. ನನ್ನ ಪತಿ ಬದುಕಬೇಕು ಅಷ್ಟೇ ಅಂತ ಹೇಳಿ ದಿಟ್ಟತನದಿಂದ ಹೇಳ್ತಾಳೆ. ಆ ಬ್ರಾಹ್ಮಣ ಪದೇ ಪದೇ ಹುಟ್ಟು ಸಾವುಗಳ ಕುರಿತು, ರೋಗ ಮೃತ್ಯು ಬಾಧೆಗಳ ಕುರಿತು, ವೈದ್ಯಶಾಸ್ತ್ರಗಳ ಕುರಿತು ಹೇಳ್ತಾನೇ ಇರ್ತಾನೆ. ಸಾಧ್ವಿ, ನಿನ್ನ ಪತಿ ಸಾವಿಗೆ ಕಾರಣವೇನೆಂಬುದನ್ನು ಹೇಳು, ಸಾಧ್ಯವಾದರೆ ಅವನನ್ನು ಬದುಕಿಸಲು ಪ್ರಯತ್ನಿಸ್ತೇನೆ ಅಂತಾನೆ. ಅವಳು ಅವನ ಮಾತುಗಳಿಗೆ ಸೊಪ್ಪು ಹಾಕ್ತಾಳ. ಬ್ರಾಹ್ಮಣ, ನನ್ನ ಪತಿಗೆ ಯಾವುದೇ ವ್ಯಾಧಿಗಳು ಬಂದಿರಲಿಲ್ಲ. ನನ್ನ ಸ್ವಾಮಿ, ಇದು ಸಹಜವಾದ ಸಾವಲ್ಲ, ಕೇವಲ ಬ್ರಾಹ್ಮಣರ ಶಾಪದಿಂದ ಅವನು ಸಾವೇಕಾಯಿತು. ನನ್ನ ಪತಿ ಅಕಾಲ ಮೃತ್ಯುಪಾಲಾಗಿದ್ದಾನೆ. ನನ್ನ ಶಾಪ ಸತ್ಯವೇ ಆಗುತ್ತೆ. ಆದ್ದರಿಂದ ನನ್ನ ಪತಿಗೆ ಪ್ರಾಣ ನೀಡು ಎಂದು ಒತ್ತಾಯ ಮಾಡ್ತಾಳೆ. ಆಗ ಶ್ರೀ ವಿಷ್ಣು, ಬ್ರಹ್ಮದೇವ, ಈಗ ಲೋಕಕ್ಷೇಮ ಒಂದೇ ಅಗತ್ಯವಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀನು ಈ ಉಪಪರ್ವಣದಲ್ಲಿ ಪ್ರಾಣಗಳನ್ನು ಪ್ರವೇಶವಾಗುವಂತೆ ಮಾಡೋದೇ ಸರಿಯಾಗಿರೋದು, ಇಲ್ಲದ್ರೆ ಭಾಳ ತಾಪತ್ರಯ ಆಗುತ್ತೆ ಅಂತ ಹೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ದೇವತೆಯರನ್ನು ನೋಡಿ, ಈ ಉಪಪರ್ವಣವನ್ನು ಹಿಂದಿನ ಜನ್ಮದಲ್ಲಿ ನನ್ನ ಪುತ್ರನಾದ ನಾರದ, ನನ್ನ ಶಾಪದ ಫಲವೇ ಈ ರೀತಿಯಾಗಿದೆ. ಮುಂದೆ ಇವನು ಶೂದ್ರ ಸ್ತ್ರೀಯರ ಗರ್ಭದಲ್ಲಿ ಜನಿಸಲೇಬೇಕು. ನನ್ನ ಶಾಪ ಬಹಳ ಕಾಲ ಈಗಾಗಲೇ ಮುಗಿದಿದೆ. ಉಳಿದ ಸ್ವಲ್ಪ ಕಾಲ ಇವನು ಭೂಲೋಕದಲ್ಲಿ ಕಲಿಬೇಕಾಗಿದ್ದು ಅನಿವಾರ್ಯವೇ ಸರಿ. ಆದರೂ ಲೋಕಕ್ಷೇಮಕ್ಕಾಗಿ ಇವರನ್ನು ಬದುಕಿಸ್ತೇನೆ ಅಂತ ಹೇಳ್ತಾ ತನ್ನ ಕಮಂಡಲದಲ್ಲಿ ಇರುವ ನೀರನ್ನು ಅವನ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಸತ್ಯದ ಉಪಪರ್ವಣ ಎದ್ದು ಕೂತ್ಕೊಳ್ತಾನೆ. ತನ್ನ ಛಲದಲ್ಲಿ ಗೆದ್ದ ಮಾಲಾವತಿಗೆ ಸಮಾಧಾನ ಆಗುತ್ತೆ. ಉಪಪರ್ವಣ ಎಂದಿನಂತೆ ತನ್ನ ಪತ್ನಿಯರೊಡನೆ ಭೋಗ ಭಾಯಿಗಳಲ್ಲಿ ಓಲಾಡ್ತಿದ್ರೂ ಕೂಡ ಶ್ರೀಹರಿಯ ಚಿಂತನೆಯನ್ನು ಮಾತ್ರ ಬಿಡೋದೇ ಇಲ್ಲ. ನಿರಂತರವಾಗಿ ಹರಿಧ್ಯಾನದಲ್ಲಿರ್ತಾನೆ. ಅನೇಕ ವರ್ಷಗಳ ನಂತರ ಶರೀರವನ್ನು ತ್ಯಜಿಸ್ತಾನೆ. ಅವನಿಲ್ಲದ ಆ ಸ್ತ್ರೀಯರು ಸಹ ಗಮನ ಮಾಡಿಬಿಡ್ತಾರೆ. ಆ ಕಾಲದಲ್ಲಿ ಕನ್ಯಾಕುಬ್ಜವೆಂಬ ದೇಶವನ್ನು ದ್ರುಮಿಳ ಅನ್ನೋ ಒಬ್ಬ ರಾಜ ಹೇಳ್ತಾ ಇರ್ತಾನೆ. ಅವನ ಪತ್ನಿಯೇ ಕಲಾವತಿ. ಅನೇಕ ವ್ರತನೇಮಗಳನ್ನು, ದಾನ ಧರ್ಮಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಸಂತಾನ ಭಾಗ್ಯವಿಲ್ಲದೆ ಭಾಳ ಕೊರಗ್ತಾ ಇರ್ತಾರೆ. ಅವನಿಗೆ ರಾಜ್ಯವೂ ಬೇಡ ಅನಿಸ್ಬಿಡುತ್ತೆ. ಯಾದವ ಅವನು. ಹಾಗಾಗಿ ಆ ರಾಜನಿಗೆ ಬ್ರಾಹ್ಮಣರು ಯಾರೂ ಮಂತ್ರೋಪದೇಶ ಕೊಡೋಕ್ಕಾಗಲಿಲ್ಲ. ರಾಜನಿಗೆ ಹಾಗೂ ಅವನ ಉತ್ತಮಳಾದ ಪತ್ನಿಗೂ ಕೂಡ ಭಾಳ ಪರಮ ಭಕ್ತಿ ಇರುತ್ತೆ. ಸರಿ, ಇಬ್ಬರು ಕಾಡಿಗೆ ಹೋಗಿಬಿಟ್ಟು ತಪಸ್ಸು ಮಾಡ್ತಾರೆ.
ಆದರೆ ಯಾವುದೋ ಒಂದು ಫಲವೂ ಸಿಗೋದಿಲ್ಲ. ಅವರಿಗೆ ಇನ್ನೂ ಬೇಜಾರಾಗ್ಬಿಡುತ್ತೆ, ವೈರಾಗ್ಯ ಜಾಸ್ತಿ ಆಗಿಬಿಡುತ್ತೆ. ರಾಜ ತನ್ನ ಹೆಂಡತಿಯನ್ನು ನೋಡಿ, ದೇವಿ ನಮಗಿನ್ನೂ ಸಂತಾನ ಭಾಗ್ಯ ಉಂಟಾಗುವುದೆಂಬ ಭರವಸೆ ನನಗಿಲ್ಲ. ಇಲ್ಲೇ ಹತ್ತಿರದಲ್ಲಿ ಕಶ್ಯಪ ಮಹರ್ಷಿಯ ಆಶ್ರಮವಿದೆ, ಆ ಪ್ರದೇಶಕ್ಕೆ ಹೋಗೋಣ, ಕಶ್ಯಪರನ್ನು ಪ್ರಾರ್ಥನೆ ಮಾಡಿ ವರವನ್ನು ಪಡೆಯೋಣ ಅಂದಾಗ ಕಲಾವತಿ ಒಪ್ಕೊಳ್ತಾಳೆ. ಕಶ್ಯಪರನ್ನು ಪ್ರಾರ್ಥನೆ ಮಾಡಿದಾಗ ಮಹರ್ಷಿಯ ಅನುಗ್ರಹವೂ ದೊರೆಯುತ್ತೆ. ಕಲಾವತಿ ಗರ್ಭವತಿ ಆಗ್ತಾಳೆ. ಮತ್ತೆ ರಾಜಧಾನಿಯವರಲ್ಲಿ ರಾಜ್ಯಪಾಲನೆ ಕೈಗೊಂಡರೂ ಅವರಲ್ಲಿ ಸಹಜವಾಗಿರ್ತಕ್ಕಂಥ ವಿರಕ್ತಿಯ ಲಕ್ಷಣ ಜಾಸ್ತಿ ಆಗುತ್ತೆ. ರಾಜ್ಯವನ್ನು ಓರ್ವ ಕ್ಷತ್ರಿಯನಿಗೆ ಧಾರೆ ಎರೆದುಬಿಟ್ಟು ತನ್ನ ಪತ್ನಿಯನ್ನು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇರಿಸಿ ತಾನು ತಪಸ್ಸು ಮಾಡಲಿಕ್ಕೆ ಹೋಗ್ತಾನೆ. ಸರಿ, ಶ್ರೀಹರಿಯ ಧ್ಯಾನದಲ್ಲಿ ಮಗ್ನನಾಗಿದ್ದೇನೆ, ಮೋಕ್ಷ ಹೊಂದುವ ಆಶಯವಿದೆ ಅಂತ ಜನಿಸಲಿರತಕ್ಕಂಥ ಮಗನಲ್ಲಿ ತನಗೆ ಯಾವುದೇ ವ್ಯಾಮೋಹವಿಲ್ಲವೆಂತಲೂ ಬ್ರಾಹ್ಮಣನ ಮನೆಯಲ್ಲಿ ಜಾಗರೂಕತೆಯಿಂದ ಇದ್ದು ಮಗನ ಲಾಲನೆ ಪಾಲನೆ ಮಾಡಬೇಕು ಅಂತಲೂ ತನ್ನ ಪತ್ನಿಗೆ ಹೇಳಿಬಿಡ್ತಾನೆ. ಮತ್ತು ಅವನು ತಪ್ಪವನ್ನು ಇರ್ತಿಲ್ಲ, ಯಾಕೆ ಹೊಟ್ಟೋಗ್ತಾನೆ. ಸ್ವಲ್ಪ ವರ್ಷಗಳ ನಂತರ ಅವನು ಸತ್ತು ಹೋಗ್ಬಿಡ್ತಾನೆ. ಕಲಾವತಿಗೆ ಪ್ರತಿಸ್ಮೃತಿ ಅಂತಕ್ಕಂಥ ವಿದ್ಯೆ ಸಿಕ್ಕಿರುತ್ತೆ. ಅವಳಿಗೆ ಯಾವುದೋ ಒಂದು ಸ್ಥಳದಲ್ಲಿ ಜರುಗಿದ ಸಂದರ್ಭಗಳು ತನ್ನ ಭಾವನೆಗೆ ಗೋಚರವಾಗ್ತಾ ಇರುತ್ತೆ. ಅಂತಹ ವಿದ್ಯೆಯ ಅರಿವಿನಿಂದ ತನ್ನ ಪತಿಯು ಮರಣಿಸಿದವನೆಂಬುದನ್ನು ಗೊತ್ತಾಗುತ್ತೆ ಅವಳಿಗೆ. ಆಗ ಅವಳು ಇನ್ನೂ ಗರ್ಭವತಿಯೇ ಆಗಿದ್ಲು. ಪತಿವಿಹೀನಳಾದ ಅವಳಿಗೆ ಜೀವಿಸಲಿಕ್ಕೆ ಇಷ್ಟವೇ ಇಲ್ಲ. ಅಗ್ನಿ ಪ್ರವೇಶ ಮಾಡಬೇಕು ಅಂತ ಹೊರಟಳು. ಆಗ ಆ ಬ್ರಾಹ್ಮಣ, ಆಕಾಶವಾಣಿ, ಜನರು ಎಲ್ಲರೂ ಕೂಡ ಒಂದೇ ಒಕ್ಕರಳಿನಿಂದ, ದೇವಿ ದುಡುಕಬೇಡ, ನಿನಗೆ ಉತ್ತಮೋತ್ತಮನಾದ ಮಹಾಕೀರ್ತಿವಂತನಾದ ಕುಮಾರ ಹುಟ್ಟುತ್ತಾನೆ, ತಾಳ್ಮೆಯಿಂದಿರು, ನಿನ್ನ ಪುತ್ರನಿಗೆ ಜನ್ಮ ನೀಡು, ಆಮೇಲೆ ನಿಂಗೆ ಇಷ್ಟ ಇಲ್ಲದೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು ಅಂತ ಹೇಳಿ ಅವಳನ್ನು ತಡೀತಾರೆ. ಸ್ವಲ್ಪ ಸಮಯದ ನಂತರ ಅವಳಿಗೆ ಪುತ್ರ ಹುಟ್ಟುತ್ತಾನೆ. ಬ್ರಹ್ಮನಿಂದ ಶಾಪಗ್ರಸ್ತನಾದ ಉಪಪರ್ವಣನೇ ಅವಳಿಗೆ ಕುಮಾರನಾಗಿ ಜನಿಸಿ ಬರ್ತಾನೆ. ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಆ ಮಗು ಹರಿಭಕ್ತನಾಗಿರುತ್ತೆ. ಆ ಶಿಶು ಹುಟ್ಟಿದ ಕೂಡಲೇ ಅಮ್ಮನಿಗೆ ಕಲಾವತಿಯ ತಾಯಿಯಾಗಿರ್ತಕ್ಕಂಥ ಕಲಾವತಿ ದೇಹತ್ಯಾಗ ಮಾಡಿಬಿಡೋಣ ಅಂದ್ಕೊಂಡು ಎಲ್ಲ ಹೊಟ್ಟೋಗ್ತಲ್ಲ ಪಾಪ, ಆ ಮಗು ನೋಡ್ಕೊಳ್ಳೋದೇ ಇಲ್ಲ. ಆ ಸಮಯದಲ್ಲಿ ಕನ್ಯಾಕುಬ್ಜದಲ್ಲಿ ಭೀಕರವಾದ ಕ್ಷಾಮಢಾಮರಗಳಿರುತ್ತೆ. ಈ ಮಗು ಹುಟ್ಟಿದ ಕ್ಷಣವೇ ಫುಲ್ಲು ಎಲ್ಲ ಪೂರ್ತಿ ಮಳೆ ಗಿಳೆಯಲ್ಲಾಗಿ ಬೆಳೆ ಗಿಳೆ ಎಲ್ಲ ಬಂದು ತುಂಬ ಚೆನ್ನಾಗಿ ಜಲಪ್ರವಾಹಗಳಲ್ಲಾಗಿ ಸಮೃದ್ಧಿ ಉಂಟಾಗುತ್ತೆ ಈ ಮಗು ಹುಟ್ಟಿದ ತಕ್ಷಣ. ನೀರಿಗಾಗಿ ಪರದಾಡುತ್ತಿದ್ದ ಜನರಿಗೆ ಅತ್ಯಂತ ಆನಂದವಾಗಿ ಮಗುವಿಗೆ ನಾರದನೆಂದೇ ಹೆಸರಿಟ್ಟರು. ಹಾಗೆ ನಾನು ಹೇಳಿದೆ, ನಾರ ಅಂದರೆ ನೀರು, ದ ಅಂದರೆ ಕೊಡ್ತಕ್ಕಂಥದ್ದು ಅಂತ. ಆ ಕ್ಷಾಮ ಇರ್ತಕ್ಕಂಥ ಜಾಗದಲ್ಲಿ, ಬರ ಇರ್ತಕ್ಕಂಥ ಜಾಗದಲ್ಲಿ ನೀರನ್ನು ಕೊಟ್ಟಿದ ಇವನು ಹುಟ್ಟಿ ಅಂತ ಹೇಳಿ ಅವನಿಗೆ ನಾರದ ಅಂತ ಹೆಸರಿಟ್ಬಿಡ್ತಾರೆ. ನಾರದನೆಂದು ಕರೆಯಲ್ಪಡುತ್ತಿದ್ದ ಆ ಬಾಲಕ ವೇದಾಂಗ ಪಾರಂಗತರಾದ ಬ್ರಾಹ್ಮಣರ ಸಾಂಗತ್ಯದಲ್ಲಿ ಅವರ ಮೆಚ್ಚುಗೆ ಪಾತ್ರನಾಗಿ ದೊಡ್ಡವನಾಗ್ತಾ ಇರ್ತಾನೆ. ಎಲ್ಲೆಲ್ಲಿ ಯಜ್ಞಯಾಗಾದಿ ಕಾರ್ಯಕ್ರಮಗಳು ನಡೆದರೂ ಕೂಡ ನಾರದ ಅಲ್ಲಿ ಹಾಜರಾಗ್ತಿರ್ತಾನೆ. ಸೇವಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇರ್ತಾನೆ. ವಿದ್ವಾಂಸರಿಂದ ಜ್ಞಾನ ಸಂಪಾದನೆಯನ್ನು ಪಡಿತಾ ಇರ್ತಾನೆ. ಚಾತುರ್ಮಾಸ್ಯ ವ್ರತಾದಿಗಳನ್ನು ದೀಕ್ಷೆ ವಹಿಸಿ ಮಾಡ್ತಿರ್ತಾನೆ. ವಿಷ್ಣುವಿನ ಕಥೆಗಳನ್ನು ಶ್ರದ್ಧೆಯಿಂದ ಆಲಿಸ್ತಾ ತನ್ನ ವಿಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಮಹಾಜ್ಞಾನಿ ಅಂತ ಅನಿಸ್ತಾನೆ. ಈ ನಾರದ ಹುಟ್ಟಿದ ತಕ್ಷಣ ಮೃತ್ಯುಪಾಲಾಗ ನಿರ್ಧರಿಸಿದ ಅವಳ ಅಮ್ಮ ಕಲಾವತಿಯ ಪ್ರಯತ್ನಗಳು ಸಫಲವಾಗದೆ ವಾಪಸ್ ಬಂದ್ಬಿಡ್ತಾಳೆ. ಯಾಕೆಂದರೆ ಅವಳು ಹೋಗ್ತಾಳೆ, ನಾನು ಸಾಯಬೇಕು ಅಂತ ಎಷ್ಟು ಮಾಡಿದ್ರು ಅವರಿಗೆ ಸಾವು ಬರಲೇ ಇಲ್ಲ. ಬ್ರಾಹ್ಮಣರ ಅಗ್ರಹಾರದಲ್ಲಿ ವಾಸಿಸ್ತಾ ಇವನನ್ನು ಪದುಳವಾಗಿ ಬೆಳೆಸ್ತಾಳೆ, ಚೆನ್ನಾಗಿ ಬೆಳೆಸ್ತಾಳೆ. ಯುಕ್ತ ವಯಸ್ಕನಾದ ನಾರದನನ್ನು ಮದುವೆಯಾಗು ಅಂತ ಹೇಳ್ತಾಳೆ. ಆದರೆ ಸಂಸಾರದವಲ್ಲ, ಬೇಡವೇ ಬೇಡ ಅಂತ ಹೇಳಿದ ನಾರದ, ಅಮ್ಮ ನನ್ನನ್ನು ವಿವಾಹವೆಂಬ ಬಂಧನದಲ್ಲಿ ಸಿಲುಕಿಸಬೇಡ, ನನಗೆ ದೈವ ಭಕ್ತಿಯೊಂದಿದ್ದರೆ ಸಾಕು ಅಂತ ಹೇಳಿ ಖಡಾಖಂಡಿತವಾಗಿ ಬೇಡವೇ ಬೇಡ ಅಂತ ಹೇಳಿಬಿಡ್ತಾರೆ. ಒಂದು ದಿವಸ ಕಲಾವತಿ ಅವರಿಗೆ ಆಶ್ರಯ ನೀಡಿದ ಬ್ರಾಹ್ಮಣನ ಗೋಶಾಲೆಯಲ್ಲಿ ಹಾಲ್ಗರಿತಿರ್ಬೇಕಾದ್ರೆ ಹಾವು ಕಚ್ಚಿಬಿಟ್ಟು ಸತ್ತೋಗ್ಬಿಡ್ತಾಳೆ. ಸಂಘವರ್ಜಿತನಾಗಿರ್ತಾನೆ ನಾರದನಿಗೆ ತನ್ನ ತಾಯಿಯ ಸಾವಿನಿಂದ ಇದ್ದ ಒಂದು ಬಂಧವೂ ಕಳಚಿ ಬಿದ್ದುಬಿಡುತ್ತೆ. ಇವತ್ತಿನಿಂದ ಮದುವೆಯ ಪ್ರಸ್ತಾವನೆಯೂ ಕೊನೆಗೊಂಡಿತಲ್ಲ ಅಂತ ಸಂತೋಷವೂ ಆಗ್ಬಿಡುತ್ತೆ ಅವನಿಗೆ. ಜ್ಞಾನಿಯಾದವನು ಸತ್ಯಾನ್ವೇಷಣೆಯಲ್ಲಿ ನಿರತನಾಗಿ ಶ್ರೀಹರಿಯ ದರ್ಶನ ಪಡಲಿಕ್ಕೆ ಬಹಳ ಹಾತೊರಿತಿರ್ತಾನೆ. ಈಶ್ವರಾಜ್ಞೆ ಅಂತ ಭಾವಿಸಿ ತೀವ್ರತರವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ತೊಡಗ್ತಾನೆ. ಬಹಳ ಕಾಲ ಗತಿಸಿದರೂ ಭಗವಂತನ ದರ್ಶನ ಅವನಿಗೆ ಸಿಕ್ಕಲಿಲ್ಲ. ಭಾಳ ಬೇಜಾರಾಗುತ್ತೆ. ಶ್ರೀಹರಿಗೆ ನನ್ನ ಅನುಗ್ರಹ ಇರೋದಾಯಿತೇ ಅಂತ ಭಾಳ ಅಳ್ತಾನೆ, ಬೇಜಾರು ಮಾಡ್ಕೊಳ್ತಾನೆ. ಅವನ ಸಂಕಟವನ್ನು ನೋಡಲಾರದೆ ಶ್ರೀ ಮಹಾವಿಷ್ಣು ಅದೃಶ್ಯನಾಗಿದ್ದು, ಬಾಲಕ ನೀನು ಈ ಶರೀರದಲ್ಲಿರುವಾಗ ನನ್ನ ದರ್ಶನ ಪಡೆಯೋದಕ್ಕೆ ಆಗೋದಿಲ್ಲ, ಕಾರಣಾಂತರಗಳಿಂದ ನೀನು ಶಾಪಗ್ರಸ್ತನಾಗಿದ್ದೀಯಾ, ಅನತಿ ಕಾಲದಲ್ಲಿಯೇ ಪ್ರಳಯ ಕಾಲ ಆಸನ್ನವಾಗಿ ಈ ಲೋಕ ನಾಶ ಹೊಂದುತ್ತೆ, ಮರುಸೃಷ್ಟಿಯಾಗುವ ಸಮಯದಲ್ಲಿ ಮತ್ತೆ ನೀನು ಜನಿಸಿ ಬರ್ತಕ್ಕಂಥದ್ದಾಗ್ತೀಯಾ, ಆಗ ಶಾಪವೂ ಹೋಗ್ಬಿಟ್ಟಿರುತ್ತೆ, ಅಜ್ಞಾನವೂ ನಿನ್ನ ಬಳಿ ಇರೋದಿಲ್ಲ, ಪ್ರಕೃತಿಯ ಸುಖ ದುಃಖಗಳು ಶಾಪ ತಾಪಗಳೆಲ್ಲವೂ ರೋಗ ರುಜಿನಗಳು ನಿನ್ನನ್ನು ಬಾಧಿಸೋದಿಲ್ಲ,
ಆಗ ಶುದ್ಧಜ್ಞಾನ ಸ್ವರೂಪನಾದ ನೀನು ನನ್ನನ್ನು ಪ್ರತ್ಯಕ್ಷವಾಗಿ ಕಾಣ್ತೀಯಾ ಅಂತ ಹೇಳಿ ವರವನ್ನು ಕೊಡ್ತಾನೆ. ಭಗವಂತನ ವಾಕ್ಯದಂತೆ ಬಹಳ ಸಮಯದ ನಂತರ ಪ್ರಳಯ ಆಗುತ್ತೆ, ದೇಹ ಎಲ್ಲ ನಾಶ ಆಗುತ್ತೆ. ಶ್ರೀಹರಿಯ ಕೃಪೆಯಿಂದ ಶುದ್ಧ ಸತ್ತತ್ವ ಸ್ವರೂಪನಾಗಿ ತಕ್ಕ ಸಂಸ್ಕಾರಗಳನ್ನು ಹೊಂದಿ ಭಾಗವತೋತ್ತಮನಾಗಿ ನಾರದ ಹುಟ್ಟುತ್ತಾನೆ. ಹಿಂದಿನ ಸಂಸ್ಕಾರವಾದ ಹರಿಭಕ್ತಿಯ ಚಿತ್ರದಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುತ್ತೆ. ನಾರದನಿಗೆ ಆ ಪ್ರಳಯ ಕಾಲದಲ್ಲಿ ಕೃಷ್ಣರೂಪ ಹೊಂದಿರತಕ್ಕಂಥ ವಟಪತ್ರಶಾಹಿಯಾದ ಶ್ರೀಹರಿಯನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ನಾರದನಿಗೆ ಕೃಷ್ಣರೂಪದಲ್ಲಿರ್ತಕ್ಕಂಥ ಶ್ರೀ ಮಹಾವಿಷ್ಣುವಿನೊಳಗೆ ಪ್ರವೇಶ ಮಾಡಲು ಸಾಧ್ಯವಾಗ್ಬಿಡುತ್ತೆ. ಇವನು ಅನಂತ ಕಾಲ ಪರ್ಯಂತೂ ವಿಶ್ವತತ್ವದಲ್ಲಿಯೇ ಲೀನಗೊಂಡಿರ್ತಾನೆ. ವಿಷ್ಣುವಿನಿಂದ ಬ್ರಹ್ಮನು ಜನಿಸಿ ಸೃಷ್ಟಿಕರ್ತನಾಗ್ತಾನೆ. ಬ್ರಹ್ಮನಿಂದ ಮರೀಚಿ ಮೊದಲಾದ ಮಹರ್ಷಿಗಳು ಅವರೊಡನೆ ನಾರದನು ಜನಿಸಿ ಬರ್ತಾರೆ. ಮತ್ತೆ ಹುಟ್ಟಿ ಬಂದ ನಾರದನೊಡನೆ ಮರೀಚಾದಿ ಮಹರ್ಷಿಗಳನ್ನು ಕೇಳಿದಂತೆಯೇ ನನ್ನ ಆಜ್ಞೆ ಶಿರಸಾವಹಿಸಿ ಗೃಹಸ್ಥರಾಗುವಂತ ಹೇಳ್ತಾನೆ. ಆಗ ನಾರದ, ನಾನು ಧರ್ಮ ಮಾರ್ಗದಲ್ಲಿದ್ದಾಗ ಮಾತ್ರವೇ ಆಶಿಸ್ತಾ ಇದ್ದೇನೆ, ನನಗೆ ಮತ್ತೆ ನೀನು ನನ್ನ ಅಧರ್ಮದ ಕಡೆ ತಳ್ಳಬೇಡ, ಈಗಲಾದರೂ ನನ್ನಲ್ಲಿ ಪ್ರೀತಿಯನ್ನು ತೋರಿ ನನ್ನ ಬಿಟ್ಟುಬಿಡು ಅಂತ ಹೇಳಿದಾಗ ಬ್ರಹ್ಮ ಇಕ್ಕಟ್ಟಿಗೆ ಸಿಗ್ತಾನೆ. ಯಾಕಂದರೆ ಒಂದು ಸತಿ ಆ ಕೆಲಸ ಮಾಡಿಬಿಟ್ಟಿದ್ದಾನೆ ಬ್ರಹ್ಮ, ಶಾಪ ಕೊಟ್ಬಿಟ್ಟು. ನಾರದ ಅವನಿಗಿರ್ತಕ್ಕಂಥ ದೃಢವಾದ ಪ್ರಜ್ಞೆಯನ್ನು ನೋಡಿ, ಓಹೋ ಇವನಿಗೆ ಶಾಪಾಯುಧ ಪ್ರಯೋಜನ ಆಗಲ್ಲ, ಇವನ ಮನವೊಲಿಸಬೇಕು ಅಂತ ಯೋಚನೆ ಮಾಡ್ತಾನೆ. ಕುಮಾರ, ನಿರಂತರವೂ ತಪೋದೀಕ್ಷೆಯಲ್ಲಿ ಏನನ್ನು ಸಾಧಿಸ್ತೀಯಾ ಹೇಳು. ಹಾಗೆಂದ ಮಾತ್ರಕ್ಕೆ ತಪಸ್ಸು ವ್ಯರ್ಥ ಅಂತ ನಾನು ಹೇಳ್ತಾ ಇಲ್ಲ ಮಗು. ಸನ್ಯಾಸ ದೀಕ್ಷೆಯಿಂದ ಲಾಭವಾದರೂ ಏನಿದೆ? ಚಿರಕಾಲವೂ ಅನಂತವಾದ ಕಷ್ಟಗಳನ್ನು ಅನುಭವಿಸ್ತಾ ನಿನ್ನ ಸುತ್ತಮುತ್ತಲಿರುವ ಪ್ರಕೃತಿಯನ್ನು ಗಮನಿಸಿದೆ ಅಜ್ಞಾನದಲ್ಲಿದ್ಯಾ ನೀನು. ಪ್ರಕೃತಿಯ ಪ್ರಾಭವ್ಯದಿಂದ ನೀನು ಪತಿತನಾದ ಬದಲೇ ನಿನ್ನ ಸಂಕಲ್ಪ ತಪಸ್ಸೆಲ್ಲೂ ಹುಸಿಯಾಗಲ್ವೇ? ಪತನ ಹೇತುವಾದ ಪ್ರಕೃತಿಯಿಂದ ನಿನ್ನನ್ನು ನೀನು ರಕ್ಷಿಸಿಕೊಳ್ಳೋದಾದರೂ ಬಲು ಕಷ್ಟಕರವಾದ ವಿಷಯ ಅಂತ ತಿಳಿದುಕೋ. ತಪಸ್ಸಿನಿಂದ ನೀನು ಗಳಿಸೋದು ಕೇವಲ ಪ್ರಜ್ಞೆ ಮತ್ತು ಜ್ಞಾನವನ್ನು ಮಾತ್ರ. ನಿನ್ನಲ್ಲಿ ವೈರಾಗ್ಯವೇನೋ ಇದೆ, ಆದರೆ ಬ್ರಹ್ಮಜ್ಞಾನ ಶೂನ್ಯ. ಅದನ್ನು ನಾನು ನಿನಗೆ ಅನುಗ್ರಹಿಸಲಿಲ್ವಲ್ಲ. ತಪೋಮಾರ್ಗದಲ್ಲಿ ನಡೆದು ಯಾಕೆ ಕ್ಲೇಶಗಳಿಗೆ ಗುರಿಯಾಗ್ತೀಯಾ? ನನ್ನ ಮಾತಿನ ಪ್ರಕಾರ ಸಂಸಾರ ಮಾರ್ಗದಲ್ಲಿ ಸಾಗಿ ಪ್ರವೃತ್ತಿ ಮಾರ್ಗದ ನಿವೃತ್ತಿ ಮಾರ್ಗವನ್ನು ಸೇರಿ ಬ್ರಹ್ಮಜ್ಞಾನವನ್ನು ಹೊಂದು ಗೃಹಸ್ಥನಾಗಿ ಕರ್ಮಾನುಷ್ಠಾನ ಮಾಡು. ಶ್ರೀಹರಿಯ ಭಕ್ತಿಯಿಂದ ಗೃಹಸ್ಥ ಧರ್ಮವನ್ನು ಜಾಗರೂಕತೆಯನ್ನು ನಡೆಸು. ಅದು ಧರ್ಮ ಮಾರ್ಗ, ಅದು ಪತನಕ್ಕೆ ಹೇತುವಾಗಲಾರದು. ಬದಲವಾದ ಗೃಹಸ್ಥ ಮಾರ್ಗದ ಮೂಲಕ ನಿನ್ನ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು ಅಂತ ಹೇಳ್ತಾರೆ. ನಾರದನಿಗೆ ತಂದೆ ಮಾತುಗಳು ಕೇಳಿ ಕಸಿವಿಸಿ ಉಂಟಾಯಿತು. ಇವರ ಬಾಯಿ ಒಳ್ಳೆಯದಲ್ಲ, ಮತ್ತೆ ಕೋಪದ ಶಾಪ ಕೊಡ್ತಾನೋ ಏನೋ ಭಯದಿಂದ ಏನೂ ಮಾತಾಡಲ್ಲ. ಬ್ರಹ್ಮನ ಮಾತಾಡ ಪಾಲಿಸಲಿಕ್ಕೆ ಒಪ್ಕೊಂಡ್ಬಿಡ್ತಾನೆ. ಆದರೆ ಒಂದು ಕರಾರು ವಾಕು ನುಡಿಯುತ್ತಾ, ತಂದೆ ನಿನ್ನ ಇಷ್ಟದಂತೆಯೇ ಗೃಹಸ್ಥಾಶ್ರಮ ಸ್ವೀಕರಿಸಲಿಕ್ಕೆ ನಾ ಸಿದ್ಧ. ಆದರೆ ಸಂಸಾರದಲ್ಲಿ ಪ್ರವೇಶ ಮಾಡುವ ಮುನ್ನ ನಾನೊಮ್ಮೆ ಕೈಲಾಸಗಿರಿ ತೆರಳಿ ಪರಮೇಶ್ವರನ ದರ್ಶನ ಮಾಡುವ ಹಂಬಲ ಇದೆ ನನಗೆ. ವೈರಾಗ್ಯ ಸ್ವರೂಪವೇನೆಂದು ಅವನ ದರ್ಶನ ಪಡೆದು ತಿಳಿಯಬೇಕಾಗಿದೆ. ಶಿವತತ್ವವನ್ನು ಮೈಗೂಡಿಸಿಕೊಳ್ಳುವ ನಾನು ಸಂಸಾರದಲ್ಲಿದ್ದರೂ ಬಂಧನದಲ್ಲಿ ಸಿಕ್ಕಲಾಗದು. ಆದ್ದರಿಂದ ಹೇ ಜನಕ, ಶಿವದರ್ಶನವೀಗ ನನಗೆ ಅತ್ಯವಶ್ಯಕವಾಗಿದೆ ಅಂತ ಹೇಳ್ತಾರೆ. ಆಗ ಸರಿ ಇನ್ನೇನು ಮಾಡ್ತಾನೆ, ಬ್ರಹ್ಮಂಗೆ ಯಾವುದೇ ವಿಧಿ ಇಲ್ಲ, ಒಪ್ಕೊಂಡ್ಬಿಡ್ತಾನೆ. ನಾರದ ತಂದೆಯ ಒಂದು ಅನುಮತಿಯನ್ನು ಪಡೆದು ಬದ್ರಿಕಾವನದಲ್ಲಿ ತಪಸ್ಸು ಮಾಡಿ ನಾರಾಯಣನ ದರ್ಶನ ಪಡೆಯಬೇಕು. ಆ ಶ್ರೀಹರಿಯು ನಿನ್ನ ತಂದೆಯ ಮಾತಿನಂತೆ ನಡೆ ಎಂದು ಆಜ್ಞೆ ನೀಡಬೇಕು. ಮರಳಿ ಬಂದು ಗೃಹಸ್ಥಾಶ್ರಮದಲ್ಲಿ ಕಾಲಿಡಬೇಕು. ಇದು ನನ್ನ ಕಾರ್ಯಕ್ರಮ ನಿಯಮ. ತಂದೆ ಹೋಗುವ ಮುನ್ನ ನಿನ್ನಿಂದ ನಾನೇನಾದರೂ ಲಾಭ ಗಳಿಸಬೇಕಲ್ಲವೇ? ಅಂದರೆ ಇಲ್ಲಿ ಏನಾಯಿತು, ಎಲ್ಲ ತಂದೆಯರು ತಮ್ಮ ಮಗನಿಗೆ ಲಾಲನೆ ಪೋಷಣೆ ಮಾಡಿ ಬೆಳೆಸೋದು, ಉಪನಯನಾದಿಗಳ ಸಂಸ್ಕಾರಗಳನ್ನು ಮಾಡೋದು, ವಿದ್ಯಾಬುದ್ಧಿಗಳನ್ನು ಕೊಡ್ತಕ್ಕಂಥದ್ದು ಲೋಕಾರೂಢಿ. ನೀನು ಯಾವುದನ್ನೂ ಮಾಡಿ ಸುಮ್ಮನೆ ಬೋಧನೆ ಮಾಡ್ತಾ ಇದ್ದೀಯಾ? ನಿನ್ನ ವರ್ತನೆ ವಿಚಿತ್ರವಾಗಿದೆ. ತಂದೆಯನ್ನು ಜ್ಞಾನಭಿಕ್ಷೆ ಕೇಳುವ ಹಕ್ಕು ಮಗನಿಗಿದೆ. ನಿನ್ನ ಧರ್ಮವನ್ನೂ ನೀನು ಸಕ್ರಮವಾಗಿ ನಡೆಸು ಅಂತ ಹೇಳ್ತಾನೆ. ಧರ್ಮಬದ್ಧವಾದ ಬ್ರಹ್ಮ ಆಯಿತು ಅಂತಾನೆ. ನಾರದ ಏನು ಮಾಡ್ತಾನೆ, ದೇವ ನೀನು ದೇವತೆಯರಲ್ಲಿ ಅಗ್ರೇಸರನಾಗಿದ್ದೀಯಾ. ನಿನ್ನಿಂದಲೇ ಸುರರ ಸೃಷ್ಟಿಯಾಗಿದೆ, ಋಷಿಮುನಿಗಳ ಸೃಷ್ಟಿಯೂ ಆಗಿದೆ. ಈ ಜಗತ್ತು ಪ್ರಕಟಗೊಳ್ಳಲಿಕ್ಕೆ ನೀನೇ ಕಾರಣ. ಆದರೆ ಅಪ್ಪ, ಈ ಜಗತ್ತೆಂದರೆ ಯಾವುದು? ಸೃಷ್ಟಿ ಕಾರ್ಯದ ವಿಧಾನವೇನು? ಸೃಷ್ಟಿಯಲ್ಲಿರ್ತಕ್ಕಂಥ ಲಕ್ಷಣಗಳೇನು, ಅವಲಕ್ಷಣಗಳೇನು, ಯಾವುದು ಅಂತ ಕೇಳ್ತಾನೆ. ಈ ಗುಣದೋಷಗಳು ಕೆಲವರನ್ನ ಬಾಧಿಸುತ್ತೆ, ಕೆಲವರು ತಂಟೆಗೆ ಹೋಗೋದಿಲ್ಲ. ಎಂತಹ ವೈಪರೀತ್ಯ ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವ ಈ ಸೃಷ್ಟಿಯ ವಿಷಯದ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾರದರಿಗೆ ತಿಳಿಸ್ಕೊಡ್ತಾನೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಧನ್ಯವಾದಗಳು.